ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಅನಿಲ್. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. 2021ರಲ್ಲಿ ಬಂದ ಪ್ರವಾಹದಿಂದ ಕರದಗಾ ಗ್ರಾಮದ ಅನೇಕ ಮನೆಗಳಿಗೆ ಹಾನಿಯಾಗಿದ್ದು ಅನೇಕ ಕುಟುಂಬಗಳು ಬೀದಿಗೆ ಬಂದಿವೆ. ಇದರಿಂದಾಗಿ ಸಂತ್ರಸ್ತರು ಬೇಕೇ ಬೇಕು, ಮನೆ ಬೇಕು ಎಂಬ ಘೋಷಣೆಯೊಂದಿಗೆ ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಕರದಗಾ ಗ್ರಾಮ ಪಂಚಾಯಿತಿ ಎದುರು ಉಪವಾಸ ಸತ್ಯಾಗ್ರಹ ಪ್ರಾರಂಭಿಸಿದ್ದಾರೆ. 2021ರಲ್ಲಿ ಬಂದ ಪ್ರವಾಹದಿಂದ ಕರದಗಾ ಗ್ರಾಮದ ಅನೇಕ ಮನೆಗಳಿಗೆ ಹಾನಿ ಉಂಟಾಗಿದ್ದು ಅನೇಕ ಕುಟುಂಬಗಳು ಕೂಡ ಬೀದಿಗೆ ಬಂದಿವೆ. ಸತತ 3 ವರ್ಷಗಳಿಂದ ದೂದ್ಗಂಗಾ ನದಿಗೆ ಬಂದ ಪ್ರವಾಹದಿಂದ ಮನೆಗಳು ಹಾಗೂ ಜೀವನ ಅವಶ್ಯಕ ವಸ್ತುಗಳು ನಾಶವಾಗಿವೆ. ಇದರಿಂದಾಗಿ ನದಿ ದಡದಲ್ಲಿರುವ ಕರದಗಾ ಗ್ರಾಮದ ಜನರು ಪ್ರತಿ ವರ್ಷ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಆದರೆ ಇತ್ತೀಚೆಗಷ್ಟೇ ಅಧಿಕಾರಿಗಳು ಸರ್ವೆ ಮಾಡಿದಾಗ ಸರ್ವೆ ಪಟ್ಟಿಯಲ್ಲಿ ಫಲಾನುಭವಿಗಳ ಹೆಸರು ಸೇರಿಲ್ಲ. ಸಂಪೂರ್ಣ ಹಾಳಾದ ಮನೆಗಳನ್ನು ಸಿ ಕೆಟಗರಿಗೆ ಸೇರಿಸಲಾಗಿದೆ. ಈ ಕುರಿತು ಈಗಾಗಲೇ 2 ಬಾರಿ ತಹಶೀಲ್ದಾರರಿಗೆ ಪುನರ್ ಸರ್ವೆ ಮಾಡಿ ನ್ಯಾಯ ಒದಗಿಸಬೇಕೆಂದು ವಿನಂತಿಸಿದರೂ ಕ್ಯಾರೆ ಎನ್ನುತ್ತಿಲ್ಲ. ಆದ್ದರಿಂದ ಇಂದಿನಿಂದ ನಾವೆಲ್ಲರೂ ಗ್ರಾಮ ಪಂಚಾಯಿತಿ ಎದುರು ಉಪವಾಸ ಸತ್ಯಾಗ್ರಹ ನಡೆಸುತ್ತಿರುವುದಾಗಿ ಗ್ರಾಮ ಪಂಚಾಯಿತಿ ಸದಸ್ಯ ನಾನು ರಾಜೀವ್ ಕುಮಾರ್ ಕಿಚಡೆ, ಗ್ರಾಮ ಪಂಚಾಯತ್ ಸದಸ್ಯ ಕರದಗಾ. ಇವತ್ತು ನಾವು ಕರದಗಾ ಗ್ರಾಮದಲ್ಲಿ 2021ರಲ್ಲಿ ಬಂದಂಥ ಮಹಾಭಯಂಕರವಾದಂಥ ಮಳೆಯಿಂದ ಬಂದಂಥ ಮಹಾಪೂರದಲ್ಲಿ ಅದೇ ರೀತಿ ಅತಿವೃಷ್ಟಿಯಿಂದ ಬಿದ್ದಂಥ ಮನೆಗಳಿಗೋಸ್ಕರ ಇವತ್ತು ನಾವು ಸಮಸ್ತ ಕರದಗಾ ಗ್ರಾಮದಲ್ಲಿರುವಂಥ 14 ಜನ ಸದಸ್ಯರು ಹಾಗೂ ಆ ಅನ್ಯಾಯವಾಗದಂಥ ಎಲ್ಲ ಫಲಾನುಭವಿಗಳ ಜೊತೆಗೆ ನಾವಿಲ್ಲಿ ಉಗ್ರವಾದಂಥ ಹೋರಾಟ ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದ್ದೀವಿ. ನಾವು ತಾಲೂಕಾ ಪಂಚಾಯತ್ ಆಫೀಸು, ಅದೇ ರೀತಿ ತಹಶೀಲ್ದಾರ್ ಆಫೀಸು, ಅದೇ ರೀತಿ ಜಿಲ್ಲಾ ಪಂಚಾಯತ್ ಆಫೀಸು ಎಷ್ಟೋ ಸಲ ಹೋಗಿ ಬಂದರೂ ಸಹ, ಮನವಿ ಮಾಡಿದರೂ ಸಹ ನಮ್ಮ ಊರಿನ ಮೇಲೆ ಬಹಳಷ್ಟು ಅನ್ಯಾಯವಾಗಿದೆ. ಅದಕ್ಕಾಗಿ 2021ರಲ್ಲಿ ಸುಮಾರು 314 ಮನೆಗಳ ಜನರು, ಕುಟುಂಬಗಳು ತಮ್ಮ ಮನೆಗಳನ್ನು ಕಳೆದುಕೊಂಡರು. ಅಷ್ಟೇ ಅಲ್ಲದೆ ಅದರಲ್ಲಿ ಇಲ್ಲಿ ಸರ್ವೆ ಮಾಡುವಂಥ ಮಂಕಾಳೆ ಅಂತ ಇಂಜಿನಿಯರ್ ಅವರಿಗೆ ನಾವು ಎಷ್ಟೋ ಸಲ ಭೇಟಿಯಾಗಿ ಯೋಗ್ಯವಾದಂಥ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಅವ್ರಿಗೆ ಯೋಗ್ಯವಾದಂಥ ನ್ಯಾಯವಂತ ಅವ್ರು ಧರಿಸಬೇಕಂತ ಕೇಳಿದರೂ ಸಹ ಅವರು ನಮ್ಮ ಮಾತಿಗೆ ಕಿಮ್ಮತ್ತಿಲ್ಲಂದು ಮಾಡಿ ನಮ್ಮ ಊರಿನ ಜನರ ಮೇಲೆ ಅನ್ಯಾಯ ಮಾಡಿದ್ದಾರೆ. ಅದಕ್ಕಾಗಿ ನಾವು ತಹಶೀಲ್ದಾರ್ ಸಾಹೇಬರಿಗೆ, ಅದೇ ರೀತಿ DC ಸಾಹೇಬರಿಗೆ 29 ತಾರೀಕಿಗೆ ಮನವಿಯನ್ನು ಕೊಟ್ಟು ಇದನ್ನು ತಾವು ಸರಿಪಡಿಸಬೇಕು, ಇಲ್ಲಾಂದರೆ ಅವರಂಥ ಉಗ್ರವಾದಂಥ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳ್ತೀವಿ. ಆದ್ರೂ ಸಹ ಅವರು ನಮ್ಮ ಈ ಕರೆಗೆ ಕೊಡದೆ ನಾವು ಮತ್ತೆ ಒಂದು ದಿನ ನಮ್ಮ ಗ್ರಾಮ ಪಂಚಾಯತಿಗೆ ಬೀಗ ಹಾಕಿ ಎಲ್ಲ ಸದಸ್ಯರು ಫಲಾನುಭವಿಗಳು ಕುಳಿತರೂ ಸಹ ಅವರು ಯಾರು ಲಕ್ಷ್ಯ ಮಾಡದೆ ದುರ್ಲಕ್ಷ್ಯ ಮಾಡಿದರು. ಕೊನೆಗೆ ನಾವು ಎಲ್ಲ 14 ಜನ ಗ್ರಾಮ ಪಂಚಾಯತ್ ಸದಸ್ಯರು, ಇಲ್ಲಿರುವಂಥ ಎಲ್ಲ ಫಲಾನುಭವಿಗಳು ಎಲ್ಲರೂ ಒಗ್ಗೂಡಿ ನಾವು ಗ್ರಾಮ ಪಂಚಾಯಿತಿ, ಅದೇ ರೀತಿ ತಹಶೀಲ್ದಾರ್ ಆಫೀಸು, ಅದೇ ರೀತಿ ಜಿಲ್ಲಾಧಿಕಾರಿ AC ಹಾಗೂ ಸದರ್ಗ ಪೊಲೀಸ್ ಸ್ಟೇಷನ್ಗೆ ಮನವಿಯನ್ನು ಕೊಟ್ಟು ಇವತ್ತು ನಾವು ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸಿದ್ದೇವೆ. ನಿಪ್ಪಾಣಿ ತಾಲೂಕಿನ ಕರದಗಾ ಗ್ರಾಮ ಪಂಚಾಯಿತಿ ಎದುರು ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರು ಕೂಡಿ ಉಪವಾಸ ಸತ್ಯಾಗ್ರಹ ಪ್ರಾರಂಭಿಸಿದ್ದು ಪುನರ್ ಸರ್ವೆ ಆಗುವವರೆಗೆ ಹಾಗೂ ಬೀದಿಗೆ ಬಂದ ಗ್ರಾಮದ ಜನತೆಗೆ ಮನೆ ಮಂಜೂರು ಮಾಡುವವರೆಗೆ ಸತ್ಯಾಗ್ರಹ ಮುಂದುವರಿಸುವುದಾಗಿ ತಿಳಿಸಿದ್ದಾರೆ. ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಹೂಮಾಲೆ ಹಾಕಿ ತೆಂಗಿನಕಾಯಿ ಒಡೆದು ಪೂಜೆ ಕೈದು ಉಪವಾಸ ಸತ್ಯಾಗ್ರಹ ಪ್ರಾರಂಭಿಸಲಾಯಿತು. ಉಪವಾಸ ಸತ್ಯಾಗ್ರಹದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುದೀಪ್ ಸಿಂಗ್ ಉಗಳೆ, ಉಪಾಧ್ಯಕ್ಷ ರಶೀದಾ ಪಟೇಲ್, ಸದಸ್ಯ ರಾಜು ಕಿಚಡೆ, ವಿನೋದ್ ಸೇನಿಗೆ, ಪದ್ಮಾವತಿ ಅಲಂಕಾರ್, ಮಂಗಲ್ ಡಾಂಗೆ, ಸುಭಾಷ್ ದೋನೆ, ಸುಜಾತಾ ವಡ್ಡರ್, ಬಾಳಪ್ಪ ದಳವಾಯಿ, ನಿವದೂತ್ ಧನ್ಗರ್, ವೀರಶ್ರೀ ಕಿಚ್ಚಡೆ, ರಾಹುಲ್ ರತ್ನಾಕರ್, ಕಿರಣ್ ಟಾಕಳೆ, ಸ್ವಾತಿ ಕಾಂಬಳೆ, ಗ್ರಾಮದ ಹಿರಿಯರಾದ TM ಘನಕೆ, ಕುಮಾರ್ ಚಿವಟೆ, ಸಂಜಯ್ ಮಾನೆ, ಲಕ್ಷ್ಮಣ್ ಮೋರೆ, ಸಂಜಯ್ ಚಿಂದಕೆ, ರವಿ ಬುಡಕೆ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ದರು. ನಂತರ ಸಂಜೆ 5 ಗಂಟೆಗೆ ನಿಪ್ಪಾಣಿ ಗ್ರೇಡ್ 2 ತಹಶೀಲ್ದಾರ್ ಅಭಿಷೇಕ್ ಬೊಂಗಾಳೆ ಹಾಗೂ ಅಭಿಜಿತ್ ಗಾಯಕ್ವಾಡ್ ಮುಷ್ಕರ ನಿರತ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಅರಿತು ಪುನರ್ ಸರ್ವೆಗಾಗಿ ಕೆಲ ದಿನಗಳ ಅವಧಿ ಕೇಳಿದ್ದರಿಂದ ಸದಸ್ಯ ರಾಜು ಕಿಚಡೆ ಎಲ್ಲ ಸದಸ್ಯರೊಂದಿಗೆ ಚರ್ಚಿಸಿ ನವೆಂಬರ್ 21ರವರೆಗೆ ಅವಧಿ ನೀಡಿ ಮುಷ್ಕರವನ್ನು ಹಿಂಪಡೆಯಲಾಯಿತು. ಆದರೆ ನವೆಂಬರ್ 21ರೊಳಗಾಗಿ ಹಾನಿಯಾದ ಹಾಗೂ ಸರ್ವೆ ಆಗದೆ ಉಳಿದ ಮನೆಗಳ ಪುನರ್ ಸರ್ವೆ ಮಾಡದೆ ಹೋದಲ್ಲಿ ಪುನಃ 22ರಿಂದ ನಿಪ್ಪಾಣಿ ತಹಶೀಲ್ದಾರ್ ಕಚೇರಿ ಎದುರು ಮುಷ್ಕರ ನಡೆಸಲಾಗುವುದೆಂದು ಎಚ್ಚರಿಕೆ ನೀಡಿದ್ದಾರೆ. MB ಚಿಂಚನೆ, ಸತ್ಯಂ ನ್ಯೂಸ್,
ಸದಲ್ಕಾ. ಮಹಾರಾಷ್ಟ್ರದ ಪೊಲೀಸರು ಕರ್ನಾಟಕ ವಾಹನ ತಡೆದರೆ ಕ್ರಮ ಎಂಬ ಶೀರ್ಷಿಕೆ ಅಡಿಯಲ್ಲಿ ಸತ್ಯಂ ವಾಹಿನಿಯಲ್ಲಿ ಬಿತ್ತರಿಸಿದ ಸುದ್ದಿಗೆ ಸಾಂಗ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕಟ್ಟುನಿಟ್ಟಿನ ಆದೇಶ ಹೊರಡಿಸಿರುವುದರಿಂದ ಗಡಿ ಭಾಗದಲ್ಲಿ ಮಾಜಿ ಸಚಿವ ಹಾಗೂ ಮಿರಜ್ ಶಾಸಕ ಸುರೇಶ್ ಬಾಹು ಖಾಡೆಯವರಿಗೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬರುತ್ತಿದೆ. ಇದು ಸತ್ಯಂ ಟಿವಿ ಇಂಪ್ಯಾಕ್ಟ್. ಮಹಾರಾಷ್ಟ್ರದ ಪೊಲೀಸರು ಕರ್ನಾಟಕದ ವಾಹನ ತಡೆದರೆ ಕ್ರಮ ಎಂಬ ಶೀರ್ಷಿಕೆ ಅಡಿ ಸತ್ಯಂ ನ್ಯೂಸ್ನಲ್ಲಿ ಪ್ರಕಟಗೊಂಡ ಸುದ್ದಿಗೆ ಸಾಂಗ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕಟ್ಟುನಿಟ್ಟಿನ ಆದೇಶ ಹೊರಡಿಸಿರುವುದರಿಂದ ಗಡಿ ಭಾಗದಲ್ಲಿ ಮಾಜಿ ಸಚಿವ ಮತ್ತು ಮಿರಜ್ ಶಾಸಕ ಸುರೇಶ್ ಬಾಹು ಖಾಡೆಯವರಿಗೆ ಅಭಿನಂದನೆಗಳ ಸುರಿಮಳೆ ಸುರಿಯುತ್ತಿದೆ. ಮಿರಜ್ ಶಾಸಕ ಸುರೇಶ್ ಬಾಹು ಖಾಡೆ ಅವರಿಗೆ ಕಾಗವಾಡ್ ಮತ್ತು ಅಥಣಿ ತಾಲೂಕಿನ ಟ್ಯಾಕ್ಸಿ ಚಾಲಕ ಮತ್ತು ಮಾಲೀಕರು ಮಿರಜ್ನಲ್ಲಿ ಸನ್ಮಾನಿಸಿದ್ರು. ಶುಕ್ರವಾರದಂದು ಮಹಾರಾಷ್ಟ್ರದ ಮಿರಜ್ ಶಾಸಕ ಸುರೇಶ್ ಬಾಹು ಖಾಡೆ ಇವರ ಕಚೇರಿಗೆ ತೆರಳಿ ಅವರನ್ನ ಸನ್ಮಾನಿಸಿದ್ರು. ಕಳೆದ ಹಲವಾರು ವರ್ಷಗಳಿಂದ ಮಹಾರಾಷ್ಟ್ರ ಮಿರಜ್ ಮತ್ತು ಸಾಂಗಲಿ ಪಟ್ಟಣಗಳಿಗೆ ನೆರೆಯ ಕರ್ನಾಟಕದ ಕೆಎ ಪಾಸಿಂಗ್ ಹೊಂದಿದ್ದ ವಾಹನಗಳನ್ನು ತಡೆದು ಪೊಲೀಸರು ಕಿರುಕುಳ ಕೊಡುತ್ತಿದ್ರು. ಈ ಕುರಿತು ವಾಹನ ಮಾಲೀಕರು ಮತ್ತು ಚಾಲಕರು ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ವಿನಾಯಕ್ ಬಾಗಡಿ ಅವರ ಗಮನಕ್ಕೆ ತಂದಾಗ ಮಿರಜ್ ಶಾಸಕರ ಕಡೆಗೆ ಈ ಭಾಗದ ನಿಯೋಗವೊಂದನ್ನು ಕರೆದುಕೊಂಡು ಹೋಗಿ ಅವರು ಮನವಿ ಸಲ್ಲಿಸಿದ್ದರು. ಶಾಸಕ ಸುರೇಶ್ ಬಾಹು ಖಾಡೆ ಅವರು ಮನವಿಗೆ ಸ್ಪಂದಿಸಿ ಕರ್ನಾಟಕದ ವಾಹನಗಳಿಗೆ ವಿನಾಕಾರಣ ಕಿರುಕುಳ ನೀಡುತ್ತಿದ್ದಾರೆ, ತಕ್ಷಣವೇ ನಿಲ್ಲಿಸುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಸೂಚನೆ ನೀಡಿದ್ದರು. ಆ ಸುದ್ದಿಯನ್ನು ಸತ್ಯಂ ನ್ಯೂಸ್ನಲ್ಲಿ ಬಿತ್ತರಗೊಳಿಸಲಾಗಿತ್ತು. ಇದನ್ನು ಗಮನಿಸಿದ ಅಥಣಿ ಮತ್ತು ಕಾಗವಾಡ್ ಟ್ಯಾಕ್ಸಿ ಮಾಲೀಕರು ಮತ್ತು ಚಾಲಕರ ಸಂಘದಿಂದ ಮಿರಜ್ ಶಾಸಕ ಸುರೇಶ್ ಬಾಹು ಖಾಡೆ ಅವರನ್ನು ಶುಕ್ರವಾರದಂದು ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿದ ಶಾಸಕರು ಮಾತನಾಡಿ, ವಿನಾಯಕ್ ಬಾಗಡಿ ಅವರು ನನ್ನ ಗಮನಕ್ಕೆ ತಂದ ಕೂಡಲೇ ತಕ್ಷಣವೇ ಎಸ್ಪಿ ಅವರಿಗೆ ಸೂಚನೆ ನೀಡಿದ್ದೇನೆ. ಇನ್ನು ಮುಂದೆ ಮಹಾರಾಷ್ಟ್ರದ ಪೊಲೀಸರು ವಾಹನಗಳನ್ನು ತಡೆದು ಕಿರುಕುಳ ನೀಡಿದರೆ ಅಂಥವರ ಮೇಲೆ ಕ್ರಮ ಜರುಗಿಸುವುದಾಗಿ ಹೇಳಿದರು. ವಾಹನ ಚಾಲಕರು ಮತ್ತು ಮಾಲೀಕರು ತಾವು ಮಹಾರಾಷ್ಟ್ರಕ್ಕೆ ಅಥವಾ ದೇಶದ ಯಾವುದೇ ಮೂಲೆಗೆ ಹೋಗುವಾಗ ಅಗತ್ಯವಿರುವ ಲೈಸೆನ್ಸ್, ಇನ್ಶೂರೆನ್ಸ್ ಸೇರಿದಂತೆ ಮೂಲ ದಾಖಲಾತಿಗಳನ್ನು ಇಟ್ಟುಕೊಳ್ಳಬೇಕು. ಕಾಗದ ಪತ್ರಗಳು ಸರಿಯಾಗಿದ್ದರೂ ಸಹ ಪೊಲೀಸರು ವಾಹನಗಳನ್ನು ತಡೆದು ಅನವಶ್ಯಕವಾಗಿ ಹಣ ವಸೂಲಾತಿ ಮಾಡಿ ಕಿರುಕುಳ ನೀಡಿದರೆ ಅಂಥವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದರು. कर्नाटकाच्या काही वाहन चालकांची माझी भेट झाली. त्यांचं असं मत होतं की आमच्या गाड्या कर्नाटकच्या गाड्या आल्यानंतर महाराष्ट्रात आल्या की त्या अडवतात आणि पोलीस डिपार्टमेंट आम्हाला जाणून बुजून त्रास देतात. हे जर मी सगळी चौकशी केल्यानंतर मी सांगितलं की हो, जाणून बुजून त्रास देण्याचा काय अधिकार आपल्याला नाही आहे, कारण जर नॅशनल परमिट असतं त्यामुळे ते देशामध्ये कुठे जाऊ शकतात, कुठे फिरू शकतात, तो विषय नाही आहे. आणि ह्या दृष्टिकोनातून आपण त्यांना नाहक त्रास देऊ नका असे मी आदेश दिलेले आहेत. पण माझी कर्नाटकच्या सगळ्या वाहतूक बंधूंना माझी सगळ्यांना विनंती आहे की आपण ज्यावेळी महाराष्ट्रातच नाही पण कुठेही जाताना किंवा आपल्या राज्यातही फिरताना आपल्या गाडीचे पेपर सगळे व्यवस्थित असावेत. त्यामध्ये आपली लायसन्स असेल, टुरिस्ट असेल, रजिस्ट्रेशन झालेलं असेल, व्यवस्थित असेल, ह्या सगळ्या गोष्टी जेवढे पॅसेंजरची मान्यता असेल तेवढेच पॅसेंजर आता असावेत. तर हे जर आपण पथ्य पाळली तर मी आपल्याला सांगतो की महाराष्ट्रामध्ये कुठेही आपल्या गाड्या अडवल्या जाणार नाही आहेत. अडवल्यानंतर निश्चितच मी त्यांना विचारू शकतो की बाबा तुम्ही गाडी कुठल्या बेसवर अडवली. ह्या दृष्टिकोनातून आपण सर्वांनी कर्नाटकच्या सर्व वाहनधारकांना ಹೀಗೆ ಶಾಸಕರು ಹೇಳಿದ್ದಾರೆ ಎಂದು ಕಾಗದ ಪತ್ರವಿಲ್ಲದೆ ವಾಹನ ಸಂಚಾರ ಮಾಡಿದರೆ ಪೊಲೀಸರು ತಮ್ಮ ಕೆಲಸ ಮಾಡಬೇಕಾಗುತ್ತದೆ. ಅದಕ್ಕಾಗಿ ಸರಿಯಾದ ದಾಖಲಾತಿಗಳನ್ನ ಇಟ್ಟುಕೊಂಡು ಪ್ರಯಾಣ ಮಾಡಿ. ನಿಮಗೆ ಮಹಾರಾಷ್ಟ್ರದಲ್ಲಿ ತೊಂದರೆಯಾದರೆ ನನಗೆ ಕರೆ ಮಾಡಿ, ನಾನು ತಮ್ಮ ಸೇವೆಗೆ ಸಿದ್ಧನಿದ್ದೇನೆ ಎಂದು ಶಾಸಕ ಸುರೇಶ್ ಬಾಹು ಖಾಡೆ ಹೇಳಿದ್ದಾರೆ. ಸನ್ಮಾನ ಬೇಡ, ಕರ್ನಾಟಕ ಮಹಾರಾಷ್ಟ್ರ ಬೇರೆ ಬೇರೆಯಲ್ಲ, ಗಡಿಯಲ್ಲಿ ಎಲ್ಲರೂ ಸೌಹಾರ್ದಯುತವಾಗಿ ಬಾಳಿ ಬದುಕಬೇಕಾಗಿದೆ. ಕರ್ನಾಟಕದಿಂದ ಪ್ರತಿನಿತ್ಯ ಆಸ್ಪತ್ರೆ, ವ್ಯಾಪಾರ, ವಹಿವಾಟು, ಶಾಲಾ ಕಾಲೇಜು ಸೇರಿದಂತೆ ಇನ್ನಿತರ ವ್ಯವಹಾರಗಳಿಗೆ ಪ್ರತಿನಿತ್ಯ ವಿಜಯಪುರ, ಬಾಗಲಕೋಟ್, ಜಮಖಂಡಿ, ಮುಧೋಳ್ ಸೇರಿದಂತೆ ಹಲವಾರು ಪ್ರದೇಶಗಳಿಂದ ಜನರು ಬರುತ್ತಾರೆ. ಅಂಥವರಿಗೆ ತೊಂದರೆ ಆಗಬಾರದು ಎಂಬುದು ನನ್ನ ಉದ್ದೇಶವಾಗಿದೆ. ವಾಹನ ತಡೆಯುವುದು ನನ್ನ ಗಮನಕ್ಕೆ ಬಂದಿರಲಿಲ್ಲ, ಈಗ ಬಂದಿದೆ, ಎಲ್ಲ ಸರಿ ಹೋಗಿದೆ. ಇದು ನನ್ನ ಕರ್ತವ್ಯ, ಅದಕ್ಕೆ ಈ ಸನ್ಮಾನ ಅಗತ್ಯವಿರಲಿಲ್ಲ ಎಂದರು. ಈ ವೇಳೆ ಅಥಣಿ ಟ್ಯಾಕ್ಸಿ ಮಾಲೀಕರ ಸಂಘದ ಅಧ್ಯಕ್ಷ ಕೇದಾರೆ ಮುಚ್ಚಂಡಿ ಇವರು ಶಾಸಕ ಸುರೇಶ್ ಬಾಹು ಖಾಡೆ ಮತ್ತು ವಿನಾಯಕ್ ಬಾಗಡಿ ಅವರನ್ನ ಸನ್ಮಾನಿಸಿ ಮಾತನಾಡುತ್ತಾ, ಕಳೆದ ಹಲವು ವರ್ಷಗಳಿಂದ ಮಿರಜ್ ಮತ್ತು ಸಾಂಗ್ಲಿ ಪೊಲೀಸರು ಕಿರುಕುಳ ನೀಡುತ್ತಿದ್ದರು. ಶಾಸಕರ ಹೇಳಿಕೆಯಿಂದ ಕರ್ನಾಟಕದ ವಾಹನ ಸವಾರರಿಗೆ ಈಗ ನಿಟ್ಟುಸಿರು ಬಿಟ್ಟಂತಾಗಿದೆ. ಅದಕ್ಕಾಗಿ ನಾವು ಖುದ್ದಾಗಿ ಹೋಗಿ ಅವರನ್ನ ಸನ್ಮಾನಿಸಿದ್ದೇವೆ ಎಂದರು. ಶಾಸಕರಾದಂಥ ಸುರೇಶಣ್ಣ
ಗಾಡಿಗಳು ನಮ್ಮ ಅತನಿಯ ಸೇವೆಯನ್ನು ಕಂಡು ಕಾರವಾರ ಸೇವೆಯನ್ನು ಕಂಡು ಎಲ್ಲ ನಮ್ಮ ಡ್ರೈವರ್ ಸಂಘದ ಹಿತನುಡಿಯನ್ನು ಕೇಳಿ ನಮಗೆ ಸಂತೋಷ ಆಗಿದೆ. ಆದರೆ ಅಲ್ಲಿ ಪೊಲೀಸರಿಗೆ ನಮ್ಮನ್ನು ಈ ಥರ ಮಾಡಬೇಡ್ರಿ ಅಂತ ಅವ್ರಿಗೆ ಹೇಳಿದ್ದಾರೆ. ಮತ್ತು ಕಾಗದ ಪತ್ರ ಕರೆಕ್ಟ್ ಇದ್ರೆ ಅವ್ರಿಗೆ ನಾನು ದಂಡ ಹಾಕಬೇಡ ಅಂತ ಹೇಳಿದ್ದಾರೆ. ಮತ್ತು ಅವ್ರಿಗೂ ಹೇಳಿದ್ದಾರೆ, ನಮಗೂ ಹೇಳಿದ್ದಾರೆ. ಮತ್ತು ನಾವು ಇನ್ನು ಮಿರಾಜ್ಗೆ ಅದು ಹೋಗ್ಬೇಕಾದ್ರೆ ಕಾಗದ ಪತ್ರನ ಕರೆಕ್ಟ್ ಇದ್ರೆ ಅಷ್ಟೇ ಮಾತ್ರ ಹೋಗ್ಬೇಕು, ಇಲ್ಲಕ್ಕೆ ಹೋಗಬಾರ್ದು. ಮತ್ತು ಕಾಗದ ಪತ್ರ ಕರೆಕ್ಟ್ ಇದ್ರೆ ಅಷ್ಟ ಗಾಡಿಯನ್ನು ಮಿರಾಜ್ ಕಳಿಸ್ರಿ, ಇಲ್ಲ ಕಾಗದ ಪತ್ರ ಕರೆಕ್ಟ್ ಇದ್ರೆ ಯಾರೂ ಬರ್ಲಕ್ಕೆ ಹೋಗಬೇಡ್ರಿ. ಮತ್ತು ಕರೆಕ್ಟ್ ಇದ್ರೆ ಹಿಡಿದ್ರೆ ಮಾತ್ರ ನನಗೆ ಫೋನ್ ಹಚ್ಚ್ರಿ, ಅದಕ್ಕೆ ನಾನು ಕ್ರಮ ತಗೋತ ಹೇಳಿದ್ದಾರೆ. ನಮ್ಗೆ ಸಂತೋಷ ಆಗಿದೆ. ಈ ವೇಳೆ ಮುಖಂಡರಾದ ವಿನಾಯಕ್ ಬಾಗಡಿ, ಕೃಷ್ಣ ಶಿಂಧೆ, ಜಗದೀಶ್ ಕೊಪ್ಪದ್, ಶ್ರೀಶೈಲ್ ಬಂಗಿ, ಸಿದ್ಲಿಂಗಪ್ಪ, ಲಕ್ಕೇಗೌಡರ್, ಬರ್ಮು ಮಾಳಿ, ದೀಪಕ್ ಸೌದಾಗರ್, ಶೇಖರ್ ಮುಚ್ಚಂಡಿ, ಮಲ್ಲಿಕಾರ್ಜುನ್ ಬಡಕಂಬಿ, ರಾಜು ರಜಪೂತ್, ಸಂತೋಷ್ ಮಾಳಿ, ಮುತ್ತು ಗಸ್ತಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಿದ್ದಯ್ಯ ಹಿರೇಮಠ್, ಸತ್ಯಂ ನ್ಯೂಸ್, ಕಾಗವಾಡ. ಕರ್ತವ್ಯ ನಿರತ ಹೆಸ್ಕಾಂ ಸಿಬ್ಬಂದಿಗಳ ಮೇಲೆ ಕರೋಶಿ ಗ್ರಾಮ ಪಂಚಾಯಿತಿ ಸದಸ್ಯನೊಬ್ಬ ಹಲ್ಲೆ ಮಾಡಿದ ಘಟನೆ ನಡೆದಿದೆ. ಕರೆಂಟ್ ಬಿಲ್ ಬಾಕಿ ವಸೂಲಿಗೆ ಬಂದ ಹೆಸ್ಕಾಂ ಸಿಬ್ಬಂದಿಗಳ ಮೇಲೆ ಹಲ್ಲೆ ನಡೆಸಲಾಗಿದೆ. ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿಯ ನಿರ್ದೇಶಕ ಮಹೇಶ್ ಬಾತೆ ಅವರ ಗ್ರಾಮದಲ್ಲಿ ಈ ಅಮಾನವೀಯ ಘಟನೆ ನಡೆದಿದೆ. ಕರ್ತವ್ಯ ನಿರತ ಹೆಸ್ಕಾಂ ಸಿಬ್ಬಂದಿಗಳ ಮೇಲೆ ಗ್ರಾಮ ಪಂಚಾಯಿತಿ ಸದಸ್ಯನಿಂದ ಹಲ್ಲೆ. ಕರೆಂಟ್ ಬಿಲ್ ಬಾಕಿ ವಸೂಲಿಗೆ ಬಂದ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಿದ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಬೆಂಬಲಿಗರು. ಕರೋಶಿ ಗ್ರಾಮ ಪಂಚಾಯಿತಿ ಸದಸ್ಯ ಫಾರೂಕ್ ಪಟೇಲ್ ಎಂಬ ಸದಸ್ಯನಿಂದ ಹೆಸ್ಕಾಂ ಸಿಬ್ಬಂದಿಗಳ ಮೇಲೆ ಹಲ್ಲೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕರೋಶಿ ಗ್ರಾಮದಲ್ಲಿ ಘಟನೆ. 4,000 ಕರೆಂಟ್ ಬಿಲ್ ಬಾಕಿ ಹಿನ್ನೆಲೆ ವಸೂಲಿಗೆ ಮನೆಗೆ ಬಂದ ಹೆಸ್ಕಾಂ ಸಿಬ್ಬಂದಿಗಳು ಇದೀಗ ಸ್ವಲ್ಪ ಹಣ ಕಟ್ಟಿ ಆಮೇಲೆ ಸ್ವಲ್ಪ ಕಟ್ಟಿ ಎಂದ ಸಿಬ್ಬಂದಿ. ನಾನು ಬಿಲ್ ಕಟ್ಟಲ್ಲ ಎಂದಾಗ ಕರೆಂಟ್ ಕಟ್ ಮಾಡಲು ಸಿಬ್ಬಂದಿ ಮುಂದಾದಾಗ ಏಕಾಏಕಿ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಿದ್ದ ಸದಸ್ಯ ಹಾಗೂ ಬೆಂಬಲಿಗರು. ಸಿಬ್ಬಂದಿಯ ಎದೆ ಮೇಲಿನ ಶರ್ಟ್ ಹಿಡಿದು ಗಲ್ಲಿಯಲ್ಲಿ ಮೆರವಣಿಗೆ ಮಾಡಿದಂತೆ ಎಳೆದುಕೊಂಡು ಹೋಗಿ ಹಿಗ್ಗಾಮುಗ್ಗಾ ಥಳಿತ. ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿಯ ನಿರ್ದೇಶಕ ಮಹೇಶ್ ಬಾತೆ ಗ್ರಾಮದಲ್ಲೇ ಈ ಅಮಾನವೀಯ ಘಟನೆ. ಚಿಕ್ಕೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ. ವಿಧಾನ ಪರಿಷತ್ ಚುನಾವಣೆ ಘೋಷಣೆ ಬಳಿಕ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಟಿಕೆಟ್ಗಾಗಿ ಕಾಂಗ್ರೆಸ್ ನಾಯಕರಲ್ಲಿ ಫೈಟ್ ಶುರುವಾಗಿದೆ. ಮತ್ತೊಂದು ರಣರೋಚಕ ಸ್ಪರ್ಧೆಗೆ ಪರಿಷತ್ ಚುನಾವಣೆ ಕಣ ರಂಗೇರುವ ಎಲ್ಲ ಮುನ್ಸೂಚನೆಗಳು ಕಾಣುತ್ತಿದ್ದು, ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಯಾರು ಸ್ಪರ್ಧೆ ಮಾಡುತ್ತಾರೆ ಎನ್ನುವುದು ಈಗ ಪ್ರಶ್ನೆಯಾಗಿ ಉಳಿದಿದೆ. ಬೆಳಗಾವಿಯಲ್ಲಿ ಯಾವುದೇ ಚುನಾವಣೆ ನಡೆದರೂ ಕೂಡ ಸೋಲು ಗೆಲುವಿನ ಲೆಕ್ಕಾಚಾರಕ್ಕಿಂತ ಅದು ಪ್ರತಿಷ್ಠೆಯ ಚುನಾವಣೆ ಕಣವಾಗಿ ಮಾರ್ಪಾಡಾಗುತ್ತೆ. ಮೊನ್ನೆಯಷ್ಟೇ ನಡೆದ ಮಹಾನಗರ ಪಾಲಿಕೆಯಲ್ಲಿ ಗೆದ್ದು ಬೀಗಿದ್ದ ಬಿಜೆಪಿ ಹೆಡೆಮುರಿ ಕಟ್ಟಲು ಕಾಂಗ್ರೆಸ್ ಸಿದ್ಧತೆ ನಡೆಸಿದೆ. ಇತ್ತ ಲೋಕಸಭಾ ಉಪಚುನಾವಣೆಯಲ್ಲಿ ಕಡಿಮೆ ಅಂತರದಿಂದ ಸೋತಿದ್ದ ಕಾಂಗ್ರೆಸ್ ಈ ಬಾರಿ ಗೆಲ್ಲಲು ನಾನಾ ತಂತ್ರಗಳನ್ನು ರೂಪಿಸುತ್ತಿದೆ. ಡಿಸೆಂಬರ್ 10ರಂದು ಕರ್ನಾಟಕ ವಿಧಾನ ಪರಿಷತ್ನ 25 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಚುನಾವಣೆ ದಿನಾಂಕ ಘೋಷಣೆಯಾಗಿದ್ದೇ ತಡ ಕುಂದಾನಗರಿಯಲ್ಲಿ ಕಾಂಗ್ರೆಸ್ನಲ್ಲಿ ಟಿಕೆಟ್ಗಾಗಿ ಘಟಾನುಘಟಿ ನಾಯಕರು ಟಿಕೆಟ್ ಕೇಳುತ್ತಿದ್ದಾರೆ. ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಚಂದ್ರರಾಜ್ ಹಟ್ಟಿಹೊಳಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಇವರಿಗೆ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೇಳಿ ಕಡೆ ಘಳಿಗೆಯಲ್ಲಿ ಟಿಕೆಟ್ ಕೈತಪ್ಪಿತ್ತು. ಆದರೆ ಈ ಬಾರಿ ಟಿಕೆಟ್ ನೀಡಲೇಬೇಕೆಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾಜಿ ಸಿಎಂ ಸಿದ್ದರಾಮಯ್ಯ ಬಳಿ ಟಿಕೆಟ್ಗಾಗಿ ಲಾಬಿ ನಡೆಸಿದ್ದಾರೆ. ಇತ್ತ ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ಕೂಡ ಟಿಕೆಟ್ ಕೇಳುತ್ತಿದ್ದು, ಈಗಾಗಲೇ ವರಿಷ್ಠರಿಗೆ ಭೇಟಿಯಾಗಿ ವಿಧಾನ ಪರಿಷತ್ ಟಿಕೆಟ್ ನೀಡಿ ಅಂತ ಮನವಿ ಮಾಡಿಕೊಂಡಿದ್ದಾರಂತೆ. ಕಾಂಗ್ರೆಸ್ನಲ್ಲಿ ಮಾಜಿ ಶಾಸಕರಾದ ವೀರಕುಮಾರ್ ಪಾಟೀಲ್, ಜಿಲ್ಲಾಧ್ಯಕ್ಷ ವಿನಯ್ ನಾವಲ್ಗಟ್ಟಿ, ವಿಎಸ್ ಸಾಧುನವರ್, ಡಾಕ್ಟರ್ ಎನ್ಎ ಮಗದುಂ, ಮಾಜಿ ಶಾಸಕ ಡೋಂಗರ್ಗಾಂವ್ ಸೇರಿ 5 ಜನಕ್ಕೂ ಹೆಚ್ಚು ಆಕಾಂಕ್ಷಿಗಳು ಈಗಾಗಲೇ ಟಿಕೆಟ್ಗಾಗಿ ಲಾಬಿಯನ್ನ ನಡೆಸುತ್ತಿದ್ದಾರೆ.
ಚಿಕ್ಕೋಡಿ ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ಈಗಾಗಲೇ ಟಿಕೆಟ್ ನೀಡುವಂತೆ ಹೈಕಮಾಂಡ್ ಹಾಗೂ ಬೆಳಗಾವಿ ಕಾಂಗ್ರೆಸ್ ನಾಯಕರಿಗೆ ಕೇಳಿದ್ದೇನೆ. ಏಕೆಂದರೆ ನಾನೊಬ್ಬ ಕೆಲಸಗಾರ, ನಾನು ಶಾಸಕನಾಗಿ ಸಂಸದನಾಗಿ ಕೆಲಸ ಮಾಡಿದ ಅನುಭವವಿದೆ. ಈಗಾಗಲೇ ನನಗೆ ಜನರು ವಿಧಾನ ಪರಿಷತ್ ಚುನಾವಣೆಗೆ ಸ್ಪರ್ಧಿಸಿ ಎಂದು ಹೇಳುತ್ತಲೇ ಇದ್ದಾರೆ. ನನಗೆ ಅವಕಾಶ ಕೊಟ್ಟರೆ ಈ ಬಾರಿ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ನಾನು ಸ್ಪರ್ಧೆ ಮಾಡುತ್ತೇನೆ. ಈಗಾಗಲೇ ನಮ್ಮ ನಾಯಕರಿಗೆ ಸ್ಪರ್ಧೆ ಮಾಡುವ ವಿಚಾರ ತಿಳಿಸಿದ್ದೇನೆ ಎಂದು ಹೇಳಿದರು. ನಾನು ಮೊದಲೇ ಸರಿ 1982 ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ನಿಂತು ಅವಾಗ 1988ರಿಂದ ನನ್ನ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿದ್ದೀನಿ. ಈಗ ಕೂಡ ನಾನು ಹೈಕಮಾಂಡ್ಗೂ ವಿನಂತಿ ಮಾಡ್ಕೊಂಡಿದ್ದೀನಿ. ಆಮೇಲೆ ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ನಾಯಕರಿಗೂ ಕೂಡ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ, ಒಂದು ಅವಕಾಶ ನಮಗೆ ಕೂಡಿ. ಜನ ಕೂಡ ಇವತ್ತು ಕೇಳ್ತಾ ಇದ್ದಾರೆ, ಪ್ರಕಾಶ್ ಹುಕ್ಕೇರಿ ಅವರು ಸ್ಥಳೀಯ ಸಂಸ್ಥೆಗಳಿಂದ ಅವರು ಸ್ಪರ್ಧೆ ಮಾಡಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಐತಿ. ನಮ್ಮ ಬೆಳಗಾವಿ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ನಾಯಕರು ಮತ್ತು ಹೈಕಮಾಂಡು ಒಂದು ಸ್ಪರ್ಧೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ರೆ ನನ್ನ ವಿಚಾರ ಕೇಳಿದ್ರೆ ಒಂದು 6 ವರ್ಷ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತಿದ್ದಂತೆ ನಾವು ವೈಯಕ್ತಿಕವಾಗಿ ತಿಳ್ಕೊಂಡಿದ್ದೀವಿ. ಅದಕ್ಕೆ ನಿಮ್ಮ ಮುಖಾಂತರ ನಾನು ವಿನಂತಿ ಮಾಡ್ಕೋತೀನಿ ಹೈಕಮಾಂಡ್ಗೆ, ಅಂದರೆ ನಾಯಕರಾದ ಸಿದ್ದರಾಮಯ್ಯ ಅವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ, ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದ ನಮ್ಮ ಸತೀಶ್ ಜಾರಕಿಹೊಳಿ ಅವರಿಗೆ, ನಮ್ಮ ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷರಾದ ನಮ್ಮ ಚಿಂಗಳೆ ಅವರಿಗೆ ಮತ್ತು ನಮ್ಮ ಎಲ್ಲ ಚುನಾಯಿತ ಶಾಸಕರಿಗೆ, ಮಾಜಿ ಶಾಸಕರಿಗೆ, ವಿಧಾನ ಪರಿಷತ್ ಸದಸ್ಯರಿಗೆ ಮತ್ತು ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರಿಗೆ ನಾನು ನಿಮ್ಮ ಮುಖಾಂತರ ವಿನಂತಿ ಮಾಡ್ಕೊಂಡಿದ್ದೀನಿ, ಒಂದು ಅವಕಾಶ ಮಾಡಿಕೊಡಬೇಕು. 6 ವರ್ಷ ಕೆಲಸ ಮಾಡಲಿಕ್ಕೆ ಅವಕಾಶ. ಇತ್ತ ಬೆಳಗಾವಿ ಗ್ರಾಮೀಣ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಚನ್ನರಾಜ್ ಹಟ್ಟಿಹೊಳಿ, ನಾನು ವಿಧಾನ ಪರಿಷತ್ ಚುನಾವಣೆ ಟಿಕೆಟ್ ಆಕಾಂಕ್ಷಿ ಹಾಕಿದ್ದೇನೆ. ಕಳೆದ 6 ತಿಂಗಳಿನಿಂದ ಪರಿಷತ್ ಚುನಾವಣೆ ತಯಾರಿ ಆರಂಭಿಸಿದ್ದೇನೆ. ಜಿಲ್ಲೆಯ 14 ತಾಲೂಕಿನಲ್ಲಿ ಪ್ರವಾಸ ಮಾಡಿ ನನ್ನ ಬೆಂಬಲಿಸುವಂತೆ ಹೇಳಿದ್ದೇನೆ. ಹೀಗಾಗಿ ನಾನು ಕೂಡ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ನೀಡುವಂತೆ ಅರ್ಜಿ ಸಲ್ಲಿಸಿದ್ದೇನೆ. ನಮ್ಮ ನಾಯಕರಾದ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಅವರ ನಿರ್ಣಯಕ್ಕೆ ಬದ್ಧನಾಗಿದ್ದೇನೆ ಎನ್ನುತ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಚನ್ನರಾಜ್ ಹಟ್ಟಿಹೊಳಿ. ಈಗ ಮೊದಲನೇದಾಗಿ ನಾವು ಏನು ಹೇಳ್ಬೇಕಂತಂದ್ರೆ, ಈಗ ನಾವು ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೇಳಿದ್ವಿ. ನಮ್ಮ ಪಕ್ಷದಾಗೂ ಸುಮಾರು ಆಕಾಂಕ್ಷಿಗಳದ. ನಾವು 6 ತಿಂಗಳಿಂದ ಜಿಲ್ಲಾದ್ಯಂತ ಎಲ್ಲ ಅಡ್ಡಾಡಿ ನಮ್ಮದೇ ಆದಂಥ ಒಂದು ಸಂಘಟನೆ ಮಾಡ್ಕೊಂಡು ತಯಾರಿದಾಗಂತೂ ಅದಾವೆ. ಬಟ್ ಪಕ್ಷದಿಂದ ಕೇಳಿದೇವನಂತೆ ನಮ್ಮ CLP ನಾಯಕರು ಸಿದ್ದರಾಮಯ್ಯ ಸಾಹೇಬರು, KPCC ಪ್ರೆಸಿಡೆಂಟು, ನಮ್ಮದೇ ಜಿಲ್ಲಾದಾದಂಥ KPCC ಕಾರ್ಯಾಧ್ಯಕ್ಷರಾದಾರ ಸತೀಶ್ ಜಾರಕಿಹೊಳಿ ಅವರು. ಈ 3 ಜನರ ಡಿಸಿಷನ್ನ ಅಲ್ಟಿಮೇಟಮ್ ಆಗುತ್ತೆ. ಸೊ 3 ಜನರು ಪಕ್ಷಕ್ಕೆ ಏನು ಒಳ್ಳೇದಾಗತ್ತೆ, ಯಾರು ಸೂಕ್ತ ಅಭ್ಯರ್ಥಿ ಅಂತ ಡಿಸಿಷನ್ ತೊಗೋತಾರೆ. ನಮಗೆ ಹೇಳಿದರೆ ನಾವು ಮಾಡೋಕ್ಕಂತೂ ರೆಡಿ ಅದೇವಿ. ಮತ್ತು ಬೇರೆದವ್ರದ್ದು ಅವ್ರ ಹೆಸರು ಸೂಚನೆ ಮಾಡಿದರು, ನಾವು ಎಲ್ಲ ರೀತಿಯಿಂದ ಅವ್ರಿಗೂ ಸಹಕಾರ ಮಾಡ್ತೀವಿ. ಒಟ್ಟು ಕಾಂಗ್ರೆಸ್ ಪಕ್ಷ ಗೆದ್ದು ಬರಬೇಕು, ಅದೊಂದೇ ನಮ್ಮ ಉದ್ದೇಶ. ಈಗಾಗಲೇ ನಮ್ಮ ಕಾರ್ಯಾಧ್ಯಕ್ಷರು ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅನ್ನಿಸ್ತದೆ. 2-3 ಸಲ ಅವ್ರು ತಮ್ಮ ಬೈಟ್ದಾಗ ಹೇಳಿದ್ದಾರೆ, ನಾವು ಮಾಧ್ಯಮದಾಗ ನೋಡಿದ್ದೀವಿ, ಒಂದೇ ಕೊಡ್ತೇವೆ ಅಂತ ಅವ್ರು ಹೇಳಿದ್ದಾರೆ. ಅವ್ರು ಹೇಳಿದ್ಮ್ಯಾಗ ಅದ್ರ ಮ್ಯಾಗ ಟಿಪ್ಪಣಿ ಮಾಡೋದು ನಮ್ಗೆ ಸರಿ, ನನಗೆ ಸರಿ ಅನ್ಸೋದು, ನನ್ನ ಅಭಿಪ್ರಾಯ. ಹೌದು ಹೌದೌದು, ನಾವು ಜಿಲ್ಲಾದ್ಯಂತ 6 ತಿಂಗಳಿಂದ ನಮ್ಮದೇ ಆದಂಥ ಸಂಘಟನೆ ಮಾಡಿದ್ದೀವಿ ಪಕ್ಷದ ವೇದಿಕೆಯಲ್ಲಿ. ನಾವು ಪಕ್ಷದಿಂದನೇ ಟಿಕೆಟ್ ಕೇಳಿದ್ದೀವಿ, ನಾವು ಪಕ್ಷದಿಂದನೇ ತಿಂದ್ರೆ ಅವರು ಪಕ್ಷ ಬೇಡ ಅಂತಂದ್ರೆ ಪಕ್ಷ ಯಾರಿಗೆ ಟಿಕೆಟ್ ಕೊಡ್ತಾರೆ ಅವ್ರಿಗೆ ಮಾಡ್ತಾರೆ. ಒಟ್ಟಾರೆಯಾಗಿ ವಿಧಾನ ಪರಿಷತ್ ಚುನಾವಣೆ ದಿನಾಂಕ ಘೋಷಣೆ ಆಗಿದ್ದೇ ತಡ ಕಾಂಗ್ರೆಸ್ನಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ಹೆಚ್ಚುತ್ತಲೇ ಹೋಗುತ್ತಿದೆ. ಈ ಬಾರಿ ಘಟಾನುಘಟಿ ನಾಯಕರೇ ಟಿಕೆಟ್ ಕೇಳುತ್ತಿದ್ದು ಕಾಂಗ್ರೆಸ್ ವರಿಷ್ಠರಿಗೆ ತಲೆನೋವಾಗಿ ಪರಿಣಮಿಸಲಿದೆ. ಇದನ್ನು ಹೇಗೆ ಬಗೆಹರಿಸಿ ಚುನಾವಣೆ ಗೆಲ್ಲಲು ಪಕ್ಷದ ವರಿಷ್ಠರು ತಂತ್ರ ರೂಪಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಶಿವಕುಮಾರ್ ದಳ್ವಿ, ಸತ್ಯಂ ನ್ಯೂಸ್, ಚಿಕ್ಕೋಡಿ. ಹುಕ್ಕೇರಿ ತಾಲೂಕಿನ ಹುಲ್ಲೋಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಹಿಂದಿ ಶಿಕ್ಷಕರಾದ ಅಶೋಕ್ ಕಕ್ಕೋಳಿ ಅವರು ವರ್ಗಾವಣೆಯಾದ ಪ್ರಯುಕ್ತ ಬೀಳ್ಕೊಡುಗೆ ಸಮಾರಂಭವನ್ನ ಏರ್ಪಡಿಸಲಾಗಿತ್ತು. ಹುಕ್ಕೇರಿ ತಾಲೂಕಿನ ಹುಲ್ಲೋಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಿಂದಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಅಶೋಕ್ ಕಕ್ಕೊಳ್ಳಿ ಅವರಿಗೆ ವರ್ಗಾವಣೆಯಾದ ಪ್ರಯುಕ್ತ ಬೀಳ್ಕೊಡುಗೆ ಸಮಾರಂಭವನ್ನ ಏರ್ಪಡಿಸಲಾಗಿತ್ತು.
ಕಾರ್ಯಕ್ರಮದಲ್ಲಿ ಹುಲ್ಲೋಳಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಪ್ರೌಢಶಾಲೆಯ ಎಸ್ಡಿಎಂಸಿ ಸದಸ್ಯರು ಭಾಗವಹಿಸಿದ್ದರು ಹಾಗೂ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು, ಸಿಬ್ಬಂದಿ ವರ್ಗದವರು, ಮುದ್ದು ವಿದ್ಯಾರ್ಥಿನಿಯರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶೋಭೆ ತಂದರು. ಹಾಗೂ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಸಿಬ್ಬಂದಿಯವರು ಸೇರಿ ಅವರಿಗೆ ಬಂಗಾರದ ಉಂಗುರವನ್ನ ಕಾಣಿಕೆಯಾಗಿ ನೀಡಿದರು. ಅದೇ ರೀತಿ ಚಿತ್ರಕಲಾ ಶಿಕ್ಷಕರಾದ ಶ್ರೀ ಎಸಿ ಬಿಜಾಪುರೆ ಅವರು ರಚಿಸಿದ ಅಶೋಕ್ ಕೋಳಮುಸ್ಕರ್ ರವರ ಭಾವಚಿತ್ರವನ್ನ ಅವರಿಗೆ ಗ್ರಾಮ ಪಂಚಾಯಿತಿ ಸದಸ್ಯರು, ಎಸ್ಡಿಎಂಸಿ ಸದಸ್ಯರು, ಅಧ್ಯಕ್ಷರು ಹಾಗೂ ಶಿಕ್ಷಕರಿಂದ ಕಾಣಿಕೆಯನ್ನ ನೀಡಿದ್ರು. ಹಾಗೆಯೇ ವಿದ್ಯಾರ್ಥಿಗಳು ಕೂಡ ಗುರುಗಳಿಗೆ ಕಾಣಿಕೆಯನ್ನ ನೀಡಿದ್ರು. ಆಂಗ್ಲ ಶಿಕ್ಷಕರು ಅಶೋಕ ಕಕ್ಕಾಳಿ ಅವರು ಕಾರ್ಯಕ್ರಮ ನಿರೂಪಣೆ ಮಾಡಿದ್ರು. ಶಾಲೆಯ ಎಲ್ಲ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನ ಹೇಳಿದ್ರು. ಗಣಿತ ಶಿಕ್ಷಕಿಯಾದ ಶ್ರೀಮತಿ ಪಿಜಿ ಬೆಲ್ಲದ್ ಅವರು ವಂದನಾರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಮುಕ್ತಾಯಗೊಳಿಸಿದ್ರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು, ಶಿಕ್ಷಕ, ಸಿಬ್ಬಂದಿ ಸೇರಿ ವಿದ್ಯಾರ್ಥಿಗಳು ಹಾಜರಿದ್ದರು. ರಾಜು ಚೌಗ್ಲಾ, ಸತ್ಯಂ ನ್ಯೂಸ್, ಹುಕ್ಕೇರಿ. ಹುಕ್ಕೇರಿ ತಾಲೂಕಿನ ಗಡಿಭಾಗವಾದ ದಡ್ಡಿ ಗ್ರಾಮದ ಬಳಿ ಇರುವ ಘಟಪ್ರಭಾ ನದಿಗೆ ಅಡ್ಡಲಾಗಿ ಇರುವ ಸೇತುವೆಗೆ ತಡೆಗೋಡೆ ನಿರ್ಮಿಸುವಂತೆ ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ. ನೀರಾವರಿ ಇಲಾಖೆಯ ನಿರ್ಲಕ್ಷ್ಯದಿಂದಾಗಿ ದಡ್ಡಿ ಸೇತುವೆ ಅಪಾಯಕ್ಕೆ ಆಹ್ವಾನ ನೀಡುತ್ತಿದೆ. ಸಂಬಂಧಿಸಿದ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಬೇಕಾಗಿದೆ. ಹುಕ್ಕೇರಿ ತಾಲೂಕಿನ ಗಡಿ ಭಾಗವಾದ ದಡ್ಡಿ ಗ್ರಾಮದಿಂದ ಮಹಾರಾಷ್ಟ್ರ ರಾಜ್ಯದ ಕೋವಾಡ್, ಚಂದಗಢ್, ಗೋವಾ ರಾಜ್ಯದ ರಸ್ತೆಯನ್ನು ಸಂಪರ್ಕಿಸಲು ಪ್ರಮುಖವಾಗಿದ್ದ ಘಟಪ್ರಭಾ ನದಿಗೆ ದಡ್ಡಿ ಗ್ರಾಮದ ಬಳಿ ಇರುವ ಅಡ್ಡಲಾಗಿ ನಿರ್ಮಿಸಿದ್ದ ಸೇತುವೆಗೆ ಬ್ರಿಡ್ಜ್, ಬ್ಯಾರಿಕೇಡ್, ಸೇತುವೆ, ತಡೆಗೋಡೆ ನಿರ್ಮಾಣದ ಅಗತ್ಯವಿದ್ದು, ಈ ವಲಯದ ರೈತರು ಹೊಲಗದ್ದೆಗಳಿಗೆ ಹೋಗಲು, ದನ ಕರುಗಳನ್ನು ದಾಟಿಸಿಕೊಂಡು ಹೋಗಲು ಘಟಪ್ರಭಾ ನದಿಯ ಸೇತುವೆಯಿಂದ ಹೋಗಬೇಕಾಗಿದೆ. ಘಟಪ್ರಭಾ ನದಿಗೆ ತಡೆಗೋಡೆ ಅತ್ಯಗತ್ಯವಾಗಿದೆ. ಸಹ್ಯಾದ್ರಿ ಘಟ್ಟ ಪ್ರದೇಶಗಳಿಂದ ಅಬ್ಬರದಿಂದ ಹರಿಯುವ ಘಟಪ್ರಭಾ ನದಿಗೆ ಮಳೆಗಾಲದಲ್ಲಿ ಒಳಹರಿವು ಹೆಚ್ಚಾಗಿ ಮೈದುಂಬಿ ಹರಿಯುತ್ತದೆ. ಆದರೆ ಈ ಗ್ರಾಮಕ್ಕೆ ಅಗತ್ಯವಿರುವ ಸೇತುವೆಯ ರಸ್ತೆ ಮತ್ತು ಸೇತುವೆಗೆ ತಡೆಗೋಡೆ ಇಲ್ಲದೆ ಹಲವಾರು ಬಾರಿ ರಸ್ತೆಯ ಮೇಲಿಂದ ದನ ಕರುಗಳು ಘಟಪ್ರಭಾ ನದಿಗೆ ಬಿದ್ದು ಸಾವನ್ನಪ್ಪಿವೆ. ಇದಲ್ಲದೆ ದ್ವಿಚಕ್ರ ವಾಹನ ಸವಾರರು ಹಾಗೂ ಇತರ ವಾಹನಗಳು ಹಲವಾರು ಬಾರಿ ಸೇತುವೆ ಮೇಲಿಂದ ಬಿದ್ದ ನಿದರ್ಶನಗಳು ಕೂಡ ಇವೆ. ನೀರಾವರಿ ಇಲಾಖೆಯ ಅಧೀನದಲ್ಲಿರುವ ಈ ರಸ್ತೆಗೆ ಸೇತುವೆಯ ತಡೆಗೋಡೆ ನಿರ್ಮಾಣ ಅತ್ಯಗತ್ಯವಾಗಿದೆ. ರೈತಾಪಿ ಜನರ ಹಾಗೂ ಕರ್ನಾಟಕದಿಂದ ಮಹಾರಾಷ್ಟ್ರ ರಾಜ್ಯವನ್ನು ಸಂಪರ್ಕಿಸುವ ಈ ಸೇತುವೆಗೆ ಬ್ರಿಡ್ಜ್, ಬ್ಯಾರಿಕೇಡ್ ನಿರ್ಮಿಸದಿದ್ದಲ್ಲಿ ದನ ಕರುಗಳ ಹಾಗೂ ಸಾರ್ವಜನಿಕರ ಅಪಾಯ ಕಟ್ಟಿಟ್ಟ ಬುತ್ತಿ ಎನ್ನುತ್ತಾರೆ ಸಾರ್ವಜನಿಕರು. ನೀರಾವರಿ ಇಲಾಖೆಯ ನಿರ್ಲಕ್ಷ್ಯತನವೇ ಇದಕ್ಕೆ ಕಾರಣವಾಗಿದೆ. ನೀರಾವರಿ ಇಲಾಖೆಯ ಅಧೀನದಲ್ಲಿರುವ ಈ ಸೇತುವೆಗೆ ನಿರ್ಮಾಣದ ಹಂತದಲ್ಲೇ ಸೇತುವೆ ತಡೆಗೋಡೆ ನಿರ್ಮಿಸದೆ ಸೇತುವೆಯ ಬದಿಯಲ್ಲಿ ಚಿಕ್ಕ ಪೋಲುಗಳನ್ನು ನಿರ್ಮಿಸಲಾಗಿತ್ತು. ಆದರೆ ಆ ಪೋಲುಗಳಿಂದು ಹಾಳಾಗಿ ಹೋಗಿವೆ. ಈ ಸಮಸ್ಯೆಯಿಂದ ಗಡಿ ವಲಯದ ಜನರ ಹಿಡಿ ಶಾಪಕ್ಕೆ ಅಧಿಕಾರಿಗಳು ಗುರಿಯಾಗುತ್ತಿದ್ದಾರೆ. ಆದರೆ ಇಂತಹ ಬೆಟ್ಟದಷ್ಟು ಸಮಸ್ಯೆ ಇರುವ ಈ ಸೇತುವೆಗೆ ಎರಡೂ ಬದಿ ತಡೆಗೋಡೆಯನ್ನ ನೀರಾವರಿ ಇಲಾಖೆಯ ಅಧಿಕಾರಿಗಳು ನಿರ್ಮಿಸಿ ಜನರಿಗಾಗುತ್ತಿರುವ ತೊಂದರೆಯನ್ನ ಪರಿಹರಿಸಿ ಅಪಾಯಕ್ಕೆ ಆಹ್ವಾನ ನೀಡುತ್ತಿರುವ ಈ ಸಮಸ್ಯೆಗೆ ಇನ್ನಾದರೂ ಸಂಬಂಧಿಸಿದ ಅಧಿಕಾರಿಗಳು ಸ್ಪಂದಿಸುತ್ತಾರೆಯೇ? ಕಾದು ನೋಡಬೇಕಿದೆ. ಸಾಮಾನ್ಯವಾಗಿ ಹಸುಗಳು 1 ಅಥವಾ 2 ಕರುಗಳಿಗೆ ಜನ್ಮ ನೀಡುವುದನ್ನ ಕೇಳಿರುತ್ತೇವೆ. ಆದರೆ ಅಥಣಿ ತಾಲೂಕಿನಲ್ಲಿ ಒಂದು ಜವಾರಿ ಕಿಲಾರಿ ಆಕಳು 3 ಕರುಗಳಿಗೆ ಜನ್ಮ ನೀಡಿದ್ದು ಅಚ್ಚರಿ ಮೂಡಿಸಿದೆ. ಸಾಮಾನ್ಯವಾಗಿ ಹಸುಗಳು 1 ಅಥವಾ 2 ಕರುಗಳಿಗೆ ಜನ್ಮ ನೀಡಿರುವುದನ್ನ ಕೇಳಿರುತ್ತೇವೆ ಹಾಗೂ ನೋಡಿರುತ್ತೇವೆ. ಆದರೆ ಅಥಣಿ ತಾಲೂಕಿನಲ್ಲಿ ಒಂದು ಜವಾರಿ ಕಿಲಾರಿ ಆಕಳು ಹಸು 3 ಕರುಗಳಿಗೆ ಜನ್ಮ ನೀಡಿದ ಅಚ್ಚರಿ ಮೂಡಿಸಿದೆ.
ತಾಲೂಕಿನ ಕೆಳೆಗಾಂವ್ ಗ್ರಾಮದ ಕುಮಾರ್ ಸದಾಶಿವ್ ತಗಲಿ ಎಂಬ ರೈತರಿಗೆ ಸೇರಿದ್ದ ಹಸು ಆರೋಗ್ಯಕರ 3 ಕರುಗಳಿಗೆ ಜನ್ಮ ನೀಡಿದೆ. 1 ಹೆಣ್ಣು ಕರ ಮತ್ತೆರಡು ಹೋರಿಗಳನ್ನ ನೀಡಿದ್ದು ರೈತರ ಮುಖದಲ್ಲಿ ಖುಷಿ ವ್ಯಕ್ತವಾಗಿದೆ. ಇದೇ ಸಂದರ್ಭದಲ್ಲಿ ರೈತ ಕುಮಾರ್ ಮಾತನಾಡಿ, ಜವಾರಿ ಆಕಳು 3 ಕರುಗಳಿಗೆ ಜನ್ಮ ನೀಡಿದ್ದು ಅಪರೂಪವಾಗಿದೆ. ನಮ್ಮ ಸುತ್ತಮುತ್ತಲಿನ ಗ್ರಾಮದಲ್ಲಿ ಈ ರೀತಿ ನೋಡಿಲ್ಲ, ಕೇಳಿಲ್ಲ. ಆದ್ರೆ ಜರ್ಸಿ ಆಕಳುಗಳು 2 ಕರುಗಳನ್ನ ನೀಡಿರುವುದನ್ನ ಕೇಳಿದ್ದೇವೆ. ನಮ್ಮ ಜವಾರಿ ಆಕಳು 3 ಕರುಗಳನ್ನ ಹಾಕಿರುವುದು ತುಂಬಾ ಅಚ್ಚರಿಯನ್ನ ಮೂಡಿಸಿದೆ ಹಾಗೂ ಸಂತೋಷ ತಂದಿದೆ. ನಾನು 2 ಹೋರಿಗಳನ್ನು ಕೃಷಿ ಚಟುವಟಿಕೆಗಳಿಗೆ ತಯಾರು ಮಾಡುತ್ತೇನೆ ಎಂದು ತಿಳಿಸಿದ್ರು. 3 ಕರುಗಳು ಮತ್ತು ತಾಯಿ ಆಕಳು ಆರೋಗ್ಯವಾಗಿದೆ. ಕರುಗಳಿಗೆ ಸ್ವಲ್ಪ ಹಾಲಿನ ತೊಂದರೆಯಾಗುತ್ತಿದೆ. ಬೇರೆ ಆಕಳ ಹಾಲನ್ನು ಕರುಗಳಿಗೆ ನೀಡುತ್ತೇವೆ ಎಂದು ಹೇಳಿದ್ರು. 2 ಹೋರಿ ಹುಟ್ಟ್ಯಾವ್ರಿ, 1 ಹೆಣ್ಗಾರ ಹುಟ್ಟಿದ್ರಿ. ನಂತರ ಅದ್ರಿ ಜನ್ಮ ಕೊಟ್ಟೈತ್ರಿ ಸೋಮವಾರ 11 ಗಂಟೆಗೆ. ಇದರಿಂದ ನಮಗೆ ರೀ ಲಾಭ ಆಕೈತ್ರಿ. ನಾವು ಎತ್ತುಗಳು ಮಾಡ್ಬೇಕೈತ್ರಿ. 11 ಗಂಟೆಗೆ ರೀ ನಮಗೆ ರೀ ಇದು ಜನ್ಮ ಕೊಟ್ಟೈತ್ರಿ. 2 ಹೋರಿದವ್ರಿ, 1 ಆಕಳ ಮಣ್ಕದ್ರಿ. ಮತ್ತು ಅದರಿಂದ ನಮಗೆ ಸಹಾಯ ಆಗೈತ್ರಿ. 2 ಹೋರಿಯು ನಾವು ಜನ್ಮ ಕೊಟ್ಟಿದ್ದಕ್ಕಾಗಿ ನಾವು ಎತ್ತುಗಳು ಮಾಡ್ಬೇಕಂತಂದು ನಮ್ಗೆ ಖುಷಿ ಆಗ್ತದೆ. 3 ಕರುಗಳು ಜನ್ಮ ನೀಡಿದ್ದು ದೇವರ ಪವಾಡ. ಕೆಳೆಗಾಂವ್ ಗ್ರಾಮದಲ್ಲಿ ಸ್ವಯಂಭೂ ನಂದಿ ದೇವಾಲಯ ಇರುವುದರಿಂದ ಈ ಕರುಗಳು ಸೋಮವಾರ ಜನನವಾಗಿವೆ. ಇದು ಬಸವೇಶ್ವರನ ಆಶೀರ್ವಾದದಿಂದ ಜನನವಾಗಿದೆ. ಸ್ವಲ್ಪವೂ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡುಬಂದಿಲ್ಲ. ಇದು ಒಂದು ದೇವರ ಪವಾಡಕ್ಕೆ ಸಾಕ್ಷಿ ಎಂದು ಸ್ಥಳೀಯರು ಹೇಳಿದ್ದಾರೆ ಮತ್ತು ಸುತ್ತಮುತ್ತಲಿನ ಗ್ರಾಮದ ಜನರು ಕರುಗಳನ್ನು ನೋಡಲು ಬರುತ್ತಿದ್ದಾರೆ ಎಂದು ರೈತ ತಿಳಿಸಿದ್ದಾರೆ. ಇದಾಗಿತ್ತು ಇವತ್ತಿನ ಸುದ್ದಿ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.